Hello, doctor. Hello. Hello, Doctor, with Dr. Chandrika Anand. Hello, doctor. ಆಲಿಗೋ ಆಮ್ನಿಯಾಸ್ ಅಥವಾ ಆಲಿಗೋ ಹೈಡ್ರಾಮ್ನಿಯಾಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಿದ್ದೀವಿ ವಿತ್ ರಿನೌಂಡ್ ಗೈನಕಾಲಜಿಸ್ಟ್ ಆ್ಯಂಡ್ ಒಬ್ಸ್ಟೆಟ್ರಿಷಿಯನ್ ಡಾಕ್ಟರ್ ಚಂದ್ರಿಕಾ ಆನಂದ್. ಮ್ಯಾಮ್, ನಮ್ಮ ಪ್ರೀವಿಯಸ್ 2 ಎಪಿಸೋಡ್ಸ್ ಎಷ್ಟು ಇನ್ಸೈಟ್ಫುಲ್ ಆಗಿತ್ತು. ಒಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಹೆಸರು ಆಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ವಿಮೆನ್ ಅವರ ಫ್ಯಾಮಿಲಿಗೆ ಗೊತ್ತೇ ಇರುತ್ತೆ. ಆಸ್ ವಿ ಡಿಸ್ಕಸ್ಡ್ ವಾಟರ್ ಬ್ರೇಕ್ ಆಯಿತು ಅಂತ ಮಾತಾಡ್ತಾ, ಅಥವಾ ಮಗುವಿನ ಸುತ್ತದ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋ ಡಿಸ್ಕಷನಲ್ಲಿ ಎಸ್ಪೆಷಲಿ ಈ ಟರ್ಮ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ದೇರ್ ಇಸ್ ಸೋ ಮಚ್ ಟು ದಿಸ್ ಟರ್ಮ್ ಅನ್ನೋದು ನಮಗೆ ಗೊತ್ತಾಯಿತು. ಏನೆಲ್ಲ ಮಾಡುತ್ತೆ ಇದು, ಒಂದು ಮಗುವಿನ ಡೆವಲಪ್ಮೆಂಟ್ಗೆ ಯಾವ ಲೆವೆಲ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಆಲ್ಸೋ ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆದ್ರೆ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂಡ್ ಹೇಗೆ ಮೆಡಿಕಲಿ ಇಟ್ ಇಸ್ ಟ್ರೀಟಬಲ್ ಅಂತ ಕೂಡ ಮಾತಾಡಿದ್ರಿ. ಸೊ ಹಾಗಾಗಿ ಕೆಲವೊಂದು ಸಿಂಪ್ಟಮ್ಸ್ ಏನೇನಿರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ಸ್ ಗುಡ್ ಫಾರ್ ದ ಬೇಬಿ ಆ್ಯಂಡ್ ದ ಮದರ್ ಆಲ್ಸೋ ಅಂತ. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಕಾಮನ್ ಆಗಿರುವಂತಹ ಆಲಿಗೋ ಆಮ್ನಿಯಾಸ್ ಅಥವಾ ಆಲಿಗೋ ಹೈಡ್ರಾಮ್ನಿಯಾಸ್ ಬಗ್ಗೆ ಮಾತಾಡೋಣ. ಸೊ ಐ ಆಮ್ ಅಸ್ಯೂಮಿಂಗ್ ಸ್ಟಾರ್ಟಿಂಗ್ ಇಂದ ಇದು ಗೊತ್ತಾಗಲ್ಲ ಅಂತ, ಬಿಕಾಸ್ ಸ್ಟಾರ್ಟಿಂಗ್ ಇಂದ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ ಮಾತ್ರ ಗೊತ್ತಾಗೋದಾ ಇದು? ಅಂದ್ರೆ ಇಲ್ಲ, ಈಗ ನಾವು ಡಿಸ್ಕಸ್ ಮಾಡಿದಾಗ ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ವಾಟ್ ದಟ್ ಈಸ್ ಮೆಜರ್ಡ್ ಓನ್ಲಿ ಬೈ ದ ಸ್ಕ್ಯಾನ್ ಅಲ್ವಾ. ಸೊ ಫಸ್ಟ್ 20 ವೀಕ್ಸ್ನಲ್ಲಿ ತುಂಬಾನೇ ಕಡಿಮೆ ಆಗೋಯ್ತು, ಇಲ್ಲ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಇಟ್ಸ್ ಮೋರ್ ಆಫ್ ಅನ್ ಅಬ್ನಾರ್ಮಾಲಿಟಿ. ಮಗುವಿನಲ್ಲಿ ಏನಾರ ಒಂದು ಡಿಫೆಕ್ಟ್ಸ್ ಇತ್ತು ಅಂತಂದ್ರೆ ಇಲ್ಲ ಓವರ್ ಆಗಿ ಜಾಸ್ತಿ ಆಗುತ್ತೆ. ಈಗ ನಾನು ಪ್ರೀವಿಯಸ್ ಎಪಿಸೋಡ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಪಾಲಿಹೈಡ್ರಾಮಿಸ್ ಎಕ್ಸೆಸ್ ಆಫ್ ವಾಟರ್ ಯಾವಾಗಿರುತ್ತೆ, ಮಗುವಿಗೆ ನುಂಗಕ್ಕಾಗದೆ ಇರುವಾಗ ಇಸ್ಪೇಜಿಯಲೆಟ್ರಿಸಿಯಾ, ಡ್ಯುವಿಡೆನೆಲೆಟ್ರಿಸಿಯಾ, GIT ಅಬ್ನಾರ್ಮಾಲಿಟೀಸ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಆಸ್ ವಿ ಅಂಡರ್ಸ್ಟುಡ್, ಮಗು ಸ್ವ್ಯಾಲೋ ಮಾಡಿ ಯೂರಿನ್ ಪಾಸ್ ಮಾಡಿ ತಾನೇ ವಾಟರ್ ಬರೋದು. ಸೊ ಮಗುವಿನಲ್ಲಿ ಕಿಡ್ನಿ ದೋಷ ಆಯಿತು, ರೀನಲ್ ಏಜೆನ್ಸಿಸ್ ಇರ್ತೀವಿ. ಕೆಲವೊಂದು ಮಕ್ಕಳಿಗೆ 2 ಕಿಡ್ನಿನೇ ಇರಲ್ಲ. Recently I terminated a patient because there was no water, there was no kidneys, fetal kidneys were just not formed. So ಆ ಥರ ಇದ್ದಾಗ ಏನಾಗುತ್ತೆ, ಯೂರಿನ್ ಆಚೆ ಬರುತ್ತೆ. When the kidneys do not form, there is no urine, so that is when the water becomes very low. So within 24 weeks ಒಳಗಡೆ ತುಂಬ ಜಾಸ್ತಿ ವಾಟರ್ ಆದ್ರೂ ಕಷ್ಟ, ತುಂಬ ಜಾಸ್ತಿ ಕಡಿಮೆ ನೀರಾದ್ರೂ ಇಟ್ಸ್ ಮೋರ್ ಆಫ್ ಅ ಡಿಫೆಕ್ಟ್ಸ್ ಇನ್ ಅ ಬೇಬಿ. ಸೊ ನಾವು ಅದ್ರ ಬಗ್ಗೆ ಕ್ರೋಮೋಸೋಮಲ್ ಇಶ್ಯೂಸ್ ಇದ್ರೂ ಕೂಡ ವಾಟರ್ ತುಂಬ ಕಡಿಮೆ ಆಗುತ್ತೆ. ಈ ವಾಟರ್ ಕಡಿಮೆ ಆಗೋದು ದಟ್ ಈಸ್ ಮೋರ್ ಕಾಮನ್ ಕಂಪೇರ್ಡ್ ಟು ವಾಟರ್ ಜಾಸ್ತಿ ಆಗೋದು. ಸೊ ಆಲಿಗೋಹೈಡ್ರಾಮ್ನಿಯಾಸ್ ಇಸ್ ಆಲ್ಮೋಸ್ಟ್ ಫೌಂಡ್ ಇನ್ 5 to 6% ಆಫ್ ಪ್ರೆಗ್ನೆನ್ಸೀಸ್, ವೆರಸ್ ಪಾಲಿಹೈಡ್ರಾಮ್ನಿಯಾಸ್ ಇಸ್ ಇನ್ 1 to 2% ಆಫ್ ಪ್ರೆಗ್ನೆನ್ಸೀಸ್. ಸೊ ಈ ವಾಟರ್ ಕಡಿಮೆ ಆಗೋದು ಫಸ್ಟ್ ಹಾಫ್ನಲ್ಲಿ ಕಡಿಮೆ ಆದರೆ ಒಳ್ಳೇದಲ್ಲ. ಲೇಟರ್ ಮೇ ಬಿ ನಾವು ಗ್ರೋತ್ ಸ್ಕ್ಯಾನ್, ನಾವು ತಿಂಗಳ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಲ್ವಾ, ಇಟ್ ಇಸ್ ಎಕ್ಸ್ಪೆನ್ಸಿವ್ ರೈಟ್. ಸೊ ವೆನ್ ವಿ ಆರ್ ನಾವು ತಿಂಗಳ ಅವ್ರ ಚೆಕಪಿಗೆ ಬಂದಾಗ ನಾವು ಏನು ಎಕ್ಸಾಮಿನ್ ಮಾಡ್ತೀವಿ, ಆಗ ಮಗುವೆ ಆ ಹೈಟ್, ಯೂಟ್ರಸ್ ಫಂಡಲ್ ಹೈಟ್ ನಮಗೆ ಅನುಭವದಲ್ಲಿ ಗೊತ್ತಾಗುತ್ತೆ. ಯಾಕೋ ಇದು ಲಾಸ್ಟ್ ಟೈಮ್ ಇದ್ದಷ್ಟೇ ಇದೆ, ಯಾಕೋ ದೊಡ್ಡದಾಗ್ತಾ ಇಲ್ಲ, ಸೊ ಮಗು ಏನಾರ ಬೆಳೀತಾ ಇಲ್ವಾ, ಇಲ್ಲ ನೀರು ಕಡಿಮೆ ಆಗಿದೆ ಅಂತ ಡೌಟ್ ಪಟ್ಟಿ ಕಳಿಸ್ತೀವಿ. ಕೆಲವೊಮ್ಮೆ ಏನು ಡೌಟ್ ಇಲ್ಲದೇನೋ ನಾವು ಗ್ರೋತ್ ಸ್ಕ್ಯಾನ್ಗೆ 30 ವೀಕ್ಸು, 34 ವೀಕ್ಸು, 36 ವೀಕ್ಸ್ ಕಳಿಸಿದಾಗ ಮಗುವಿನ ಸುತ್ತ ವಾಟರ್ ಕಡಿಮೆ ಆಗಿದೆ ಅಂತ ಕೊಡ್ತಾರೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಇಸ್ ಲೆಸ್, ಇಟ್ ಇಸ್ 6 or it's 5 or 7 or 8 ಅಂತ ಕೊಡ್ತಾರೆ. ದಟ್ ಈಸ್ ವೆನ್ ಇಟ್ ಬಿಕಮ್ಸ್ ಅ ಕನ್ಸರ್ನ್ ಫಾರ್ ಅಸ್. ಸೊ ಈ ಆಲಿಗೋ ಆಮ್ನಿಯಾಸ್ ಮತ್ತು ಪಾಲಿಹೈಡ್ರಾಮ್ನಿಯಾಸ್ ಮಧ್ಯೆ ನಾವು ಕಂಪೇರ್ ಮಾಡಿದಾಗ, ಸೊ ಪ್ರೀವಿಯಸ್ ಎಪಿಸೋಡಲ್ಲಿ ಮಾತಾಡಿದ್ವಿ ಪಾಲಿಹೈಡ್ರಾಮ್ನಿಯಾಸ್ ಇದ್ದಾಗ ಅಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ ಒಂದು ಮೇಜರ್ ಕಾಸ್ ಕ್ಯಾನ್ ಬಿ ಮೆಟರ್ನಲ್ ಡಯಾಬಿಟಿಸ್ ಇದ್ರೆ, ತಾಯಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ರೆ ಅಂತ. ಬಟ್ ಐ ಥಿಂಕ್ ವಿತ್ ಆಲಿಗೋ ಆಮ್ನಿಯಾಸ್ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಎರಡೂ ಕಾರಣ ಆಗಬಹುದು. ಎಕ್ಸಾಕ್ಟ್ಲಿ. ಸೊ ಹೆಂಗೆ ಎಕ್ಸೆಸ್ ಆಫ್ ವಾಟರ್ ಪ್ರೊಡಕ್ಷನ್ನು, ಎಕ್ಸೆಸ್ ಆಫ್ ಶುಗರ್ ಯಾವಾಗ ನಿಮಗೆ ಡಯಾಬಿಟಿಸ್ನಲ್ಲಿರುತ್ತೆ, ಮಗುವಿಗೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ, ವೆನ್ ದ ಬೇಬೀಸ್ ಬ್ಲಡ್ ಸಪ್ಲೈ ಥ್ರೂ ದ ಪ್ಲೆಸೆಂಟಾ ಕಡಿಮೆ ಆಯಿತು ಅಂದಾಗ ಆ ಮಗುವಿಗೆ ಆ ಯೂರಿನ್ ಪ್ರೊಡಕ್ಷನು ಕಡಿಮೆ ಆಗುತ್ತೆ, ಅದಕ್ಕೆ ಆಹಾರನೂ ಕಡಿಮೆ ಆಗುತ್ತೆ. ದಟ್ ಹ್ಯಾಪನ್ಸ್ ಇನ್ ಪ್ರೀ ಎಕ್ಲಾಂಪ್ಸಿ ಆರ್ ಹೈ BP ಡ್ಯೂರಿಂಗ್ ಪ್ರೆಗ್ನೆನ್ಸಿ. ವಿ ಹ್ಯಾವ್ ಡಿಸ್ಕಸ್ ಬಿಫೋರ್. ಹೈ BP ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇತ್ತು ಅಂದರೆ, ಇಲ್ಲ ಪ್ಲೆಸೆಂಟಾ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ಇಲ್ಲ ಮಗು ಚಿಕ್ಕದಾಗಿದೆ, ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಬೇಬೀಸ್ ಇದ್ದಾಗ ಅವಾಗ ಕೂಡ ಯೂರಿನ್ ಸೆಕ್ರೆಷನ್ ಕಡಿಮೆ ಆಗಿ ಮಗು ಸುತ್ತ ವಾಟರ್ ಕಡಿಮೆ ಆಗುತ್ತೆ. ಸೊ ಆಸ್ ಯು ರೈಟ್ಲಿ ಅಬ್ಸರ್ವ್ಡ್, ವೆನೆವರ್ ದ ಮದರ್ ಹ್ಯಾಸ್ ಗಾಟ್ ಹೈ BP, there can be a low placental dysfunction and then cause less water out of the baby. Okay, but is it also treatable like polyhydramnios? See, it is not very easy. ನಾವು ಅಂದ್ಕೊಂಡಾಗ ಒಂದು ಜಾಸ್ತಿ ನೀರಿತ್ತು ಅದನ್ನು ನೀರು ತೆಗೆದ್ಬಿಡು, ಕಡಿಮೆ ನೀರಿತ್ತು ನೀರು ಹಾಕು ಅನ್ನೋದು ಇಟ್ಸ್ ನಾಟ್ ಈಸಿ. ಬಿಕಾಸ್ ಈ ಮಗು ಸುತ್ತ ವಾಟರ್ ಕಡಿಮೆ ಆಗಿದ್ದಾಗ ಅದೊಂಥರ ತುಂಬ ಒಂಥರ ಅಮುಗ್ದಂಗೆ ಇರುತ್ತೆ. ಮಗು ಸುತ್ತ ಕಾರ್ಡ್ ಎಲ್ಲನೂ ಕಂಪ್ರೆಸ್ ಆಗೋ ಸಾಧ್ಯತೆ ಇರುತ್ತೆ. ನಾವು ಆ ಜಾಗದಲ್ಲಿ ಏನು ಕಾರ್ಡಲ್ಲಿ ಇದ್ದಾಗ ನಾವು ಹೋಗಿ ಒಂದು ನೀಡಲ್ ಹಾಕಿ ಸಲೈನ್, ನಾರ್ಮಲ್ ಸಲೈನ್, ಸ್ಟೆರೈಲ್ ಸಲೈನ್ನ ಕೂಡ ಇಟ್ಸ್ ಕಾಲ್ಡ್ ಆಮ್ನಿಯೋ ಇನ್ಫ್ಯೂಷನ್. ಎಕ್ಸಸ್ ಇದ್ದರೆ ತೆಗಿತೀವಿ, ಕಡಿಮೆ ಇದ್ದರೆ ಹಾಕ್ತೀವಿ. ಸೊ ಆಮ್ನಿಯೋ ಇನ್ಫ್ಯೂಷನ್ ಕೂಡ
ಕೂಡ ಮಾಡ್ಬೋದು. ದಟ್ ಈಸ್ ಡನ್ ಇನ್ ರಿಸರ್ಚ್ ಸೆಟ್ಟಿಂಗ್ಸ್ನಲ್ಲಿ, ಬಿಗ್ ಹಾಸ್ಪಿಟಲ್ಸ್ನಲ್ಲಿ ಅಮೆರಿಕನೆಲ್ಲ ಮಾಡ್ತಾರೆ. ವೇರ್ ದೇ ಇಂಜೆಕ್ಟ್ ದಿ ಅರೌಂಡ್ 100 ml 200 ml ನಿಧಾನಕ್ಕೆ ಗ್ರ್ಯಾಜುಯಲಾಗಿ ಕೊಟ್ಕೊಂಡು ಮಗುಗೆ ಕಂಫರ್ಟಬಲ್ ಆಗಲಿ ಅಂತ ಕೊಡ್ತಾರೆ. ಬಟ್ ಇಟ್ ಈಸ್ ನಾಟ್ ಈಸಿ. ಈಗ ಓಕೆ ನೀವು ವಾಟರ್ ಕಡಿಮೆ ಆಗಿದೆ ಬನ್ನಿ ನಾನು ಇಂಜೆಕ್ಟ್ ಮಾಡ್ತೀನಿ ಆ ಥರ ಅಷ್ಟು ಈಸಿ ಪ್ರೊಸೀಜರ್ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಕ್ಸ್ಪರ್ಟೀಸ್, ಮತ್ತು ಬ್ಲೀಡಿಂಗ್ ಆಗ್ಬೋದು, ಕಾರ್ಡ್ಗೆ ಏನಾರ ಹೋಗಿ ನಮ್ಮ ನೀರಲ್ಲಿ ಟಚ್ ಆದರೆ. ಯಾಕಂದರೆ ಎಕ್ಸೆಸ್ ವಾಟರ್ನ ತೆಗೆಯೋದು ಸುಲಭ, ವಾಟರ್ನ ಇಂಜೆಕ್ಟ್ ಮಾಡಬೇಕು ಅಂತಂದರೆ ಮಗು ಆರ್ಗನ್ಸ್ ಎಲ್ಲ ಕೈಗೆ ಟಚ್ ಆಗೋ ಥರ ಇರುತ್ತೆ ನೀಡಲ್ಗೆ ಅಲ್ವಾ, ಯಾಕಂದರೆ ನೀರೇ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇರುತ್ತೆ ಒಂದು. ಬಟ್ ಯಾವಾಗ ನಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ ತಕ್ಷಣ ನಾವು ಮದರ್ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟು. ತಾಯಿ ನೀರು ಕಡಿಮೆ ಕುಡಿತು, ತಾಯಿನಲ್ಲಿ ಫ್ಲೂಯಿಡ್ಸ್ ಕಡಿಮೆ ಆಯಿತು, ಬ್ಲಡ್ ವಾಲ್ಯೂಮ್ ಕಡಿಮೆ ಇದ್ರೂ ಮಗು ಸುತ್ತ ವಾಟರ್ ಕಡಿಮೆ ಆಗ್ಬೋದು. ಸೊ ಆ ಕಾಂಟೆಕ್ಸಲ್ಲಿ ವಿ ಟೆಲ್ ದೆಮ್ ನೀವು ಫಸ್ಟು ರೆಸ್ಟ್ ತೊಗೊಳ್ಳಿ. ತುಂಬ ಜಾಸ್ತಿ ಕೆಲಸ ಮಾಡೋದು, ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು. ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಎ ನಾರ್ಮಲ್ ಡೆಲಿವರಿ. ಸೊ ತುಂಬ ಎಕ್ಸಸೈಸ್ ಯೋಗ ಮಾಡ್ತಂದರೆ ಆ ಮಗುವಿನ ತಾಯಿ ಬ್ಲಡ್ ಸಪ್ಲೈ ಎಲ್ಲ ಮಸಲ್ಸ್ಗೆ ಹೋಗುತ್ತೆ. ಅದ್ರ ಬದಲು ಲೆಟ್ ಇಟ್ ಗೋ ಟು ದ ಪ್ಲೆಸೆಂಟಾ ಅಂಡ್ ದ ಬೇಬಿ ಅಂದ್ಬಿಟ್ಟು ವಿ ಗಿವ್ ದೆಮ್ ರೆಸ್ಟ್. ಮತ್ತು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಎಡಗಡೆ ತಿರ್ಕೊಂಡು ಮಲ್ಕೊಳ್ಳಿ ಅಂತೀವಿ. ಸೊ ದಟ್ ಮೋರ್ ಬ್ಲಡ್ ಫ್ಲೋಸ್ ಥ್ರೂ ದ ಪ್ಲೆಸೆಂಟಾ. ಆ್ಯಂಡ್ ದೆನ್ ವಿ ಟೆಲ್ ದೆಮ್ ಯು ಡ್ರಿಂಕ್ ಲಾಟ್ಸ್ ಆಫ್ ಫ್ಲೂಯಿಡ್ಸ್. ಎಲ್ಲ ಥರ ಫ್ಲೂಯಿಡ್, ನೀರಂತೆ, ಹಾಲು, ಗಂಜಿ ಅಂತ, ಎಳ್ನೀರು ಎಲ್ಲ ಕುಡೀರಿ ಅಂತ ಹೇಳ್ತೀವಿ. ಪ್ಲಸ್ ನಿಮಗೆ ಡೈಲಿ ಫೀಟಲ್ ಮೂಮೆಂಟ್ ಕೌಂಟ್ ಮಾಡ್ಕೊಳ್ಳಿ. ಯಾಕಂದರೆ ಮಗು ಸುತ್ತ ತೀರಾ ನೀರು ಕಡಿಮೆ ಆಗಿಬಿಟ್ರೆ ಮೂಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಯಾವಾಗ ಮಗು ಸುತ್ತ ಮೂಮೆಂಟ್ ಬೆಳಗಿಂದ ಸಾಯಂಕಾಲ 10 ಮೂಮೆಂಟ್ಸ್ ಏನು ಆಗೋದಿಲ್ಲ, ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ದೇ ಹ್ಯಾವ್ ಟು ಕಮ್ ಟು ಅಸ್ ಇಮಿಡಿಯೇಟ್ಲಿ. ಮತ್ತು ನೀನು ಅವಾಗ ಹೇಳಿದ ನಿನಗೆ ಕೊಟ್ಟಿದ್ದೆ ಆ ಥರ ಆರ್ಜಿನಿನ್ ಸ್ಯಾಶೆ ಅಂತ ಇರುತ್ತೆ, ದಟ್ ಕಂಟೈನ್ಸ್ ಅಮಿನೋ ಆಸಿಡ್ಸ್. ಕೆಲವು ಒಳ್ಳೆ ನ್ಯೂಟ್ರಿಷನ್ ಹೋಗಲಿ ಮಗುವಿಗೆ ಅಂತ ತಾಯಿಗೆ ಅದನ್ನ ಕೂಡ ಕೊಡ್ತೀವಿ. ಸೊ ದಟ್ ಇಟ್ ಇಂಪ್ರೂವ್ಸ್. ತುಂಬ ಜನಕ್ಕೆ ಕೆಲವೊಮ್ಮೆ ಅಮಿನೋ ಇನ್ಫ್ಯೂಷನ್ ಅಂತ ಕೊಡ್ತೀವಿ, ಅಡ್ಮಿಟ್ ಮಾಡಿ ಡ್ರಿಪ್ ಹಾಕಿ ತಾಯಿದ ಬ್ಲಡ್ ವಾಲ್ಯೂಮ್ ಜಾಸ್ತಿ ಮಾಡ್ತೀವಿ. ಸೊ ಕೆಲವೊಂದು ಮೊನ್ನೆ ಹಿಂಗೆ ಒಂದು ರೀಸೆಂಟಾಗಿ ಒಂದು ಪೇಷಂಟ್ ಇತ್ತು, ಆಲ್ಮೋಸ್ಟ್ 30 ವೀಕ್ಸ್ಗೆ ಆಮ್ನಿಯೋಟಿಕ್ ಫ್ಲೂಯಿಡ್ 6ಗೆ ಬಂದುಬಿಡ್ತದೆ. ದೇರ್ ವಾಸ್ ನೋ ರೀಸನ್, ಅವ್ರಿಗೇನು ಬಿ ಪಿ ಇರಲಿಲ್ಲ. ಆ ಟೈಮಲ್ಲೇ ಅವರು ಡೆಲಿವರಿ ಮಾಡಬೇಕು ಅಂತ ಸೆಕೆಂಡ್ ಒಪಿನಿಯನ್ ಬಂದಿದ್ದರು. ಬಟ್ ಅವ್ರಿಗೆ ನಾವು ಜಾಸ್ತಿ ರೆಸ್ಟ್ ಕೊಟ್ಟು ಅಮೇನೋ ಅಡ್ಮಿಟ್ ಮಾಡಿ ಅಪೋಲೋನಲ್ಲಿ ವಿ ಅಡ್ಮಿಟೆಡ್, ವಿ ಗೇವ್ ಅಮೇನೋ ಇನ್ಫ್ಯೂಷನ್. ಸಮ್ ವಿ ಕುಡ್ ಪುಲ್ ಹರ್ ಟಿಲ್ 37-38 weeks. ಇಟ್ ವಾಸ್ ಅ ವಂಡರ್ಫುಲ್ ಥಿಂಗ್. ಆ ಮಗು 1.5 kg ಇದ್ದಿದ್ದು ಆಲ್ಮೋಸ್ಟ್ 2.8 ತನಕ ಗ್ರೋ ಆಯಿತು. ಸೊ ಇಟ್ಸ್ ನಾಟ್ ದ್ಯಾಟ್ ರಿಸ್ಕಿ. ಬಟ್ ದೆನ್ ಲೆಸ್ ದೆನ್ 5 ಬಂದುಬಿಟ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ ಮಗು ಬ್ರೀತ್ ಮಾಡೋಕ್ಕೆ ಜಾಗ ಆಗೋಲ್ಲ, ಲಂಗ್ಸ್ ಎಲ್ಲ ಚಿಕ್ಕದಾಗ್ಬಿಡುತ್ತೆ, ಎಲ್ಲ ಹೈಪೋಪ್ಲೇಸಿಯಾ ಅಂತ ಹೇಳ್ತೀವಿ, ಪ್ಲಸ್ ಕಾರ್ಡ್ ಕಂಪ್ರೆಷನ್ ಆಗುತ್ತೆ, ಇವೆಲ್ಲ ರಿಸ್ಕ್ ಇರುತ್ತೆ. ಓಕೆ. ಆ್ಯಂಡ್ ಪಾಲಿಹೈಡ್ರಾಮ್ನಿಯೋಸಲ್ಲಿ ಒಂದಷ್ಟು ಸಿಂಪ್ಟಮ್ಸ್ ಏನು ಮಾತಾಡಿದ್ವಿ, ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆದಾಗ ಶಾರ್ಟ್ನೆಸ್ ಆಫ್ ಬ್ರೆತ್ ಇರಬಹುದು, ಸ್ವೋಲನ್ ಫೀಟ್ ಆ್ಯಂಡ್ ಆಂಕಲ್ಸ್, ಕಾಂಟ್ರಾಕ್ಷನ್ಸು, ಕ್ರ್ಯಾಂಪಿಂಗು, ಮತ್ತೆ ಟೈಟ್ನೆಸ್ ಸ್ಟಮಕ್ ಅಲ್ಲಿ, ಹಾರ್ಟ್ ಬರ್ನ್, ಕಾನ್ಸ್ಟಿಪೇಷನ್, ಇವೆಲ್ಲ ಒಂದೇನಂದ್ರೆ ಇದು ಜನರಲಿ ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್ ಅಂತ ನೆಗ್ಲೆಕ್ಟ್ ಮಾಡ್ದಿರಾ. ಐ ಥಿಂಕ್ ಒನ್ ಶುಡ್ ಕೀಪ್ ಅನ್ ಐ. ಬಟ್ ವಾಟ್ ಅಬೌಟ್ ಆಲಿಗೋ ಆಮ್ನಿಯೋಸ್ ಮ್ಯಾಮ್? ಇದಕ್ಕೆ ಏನೇನು ಸಿಂಪ್ಟಮ್ಸ್ ತೋರಿಸಬಹುದು? ಆಲಿಗೋ ಆಮ್ನಿಯೋಸ್ ಸಿಂಪ್ಟಮ್ಸ್ ಏನಿರಲ್ಲ, ಬಟ್ ಮೋಸ್ಟ್ ಅಬ್ಸರ್ವೆಂಟ್ ಆರ್ ದಿ ಲೇಡೀಸ್ ಅರೌಂಡ್ ದ ಪ್ರೆಗ್ನೆಂಟ್. ಮನೆ ಯಾಕೋ ನಿಂಗೆ ಹೊಟ್ಟೆ ಕಾಣ್ತಾ ಇಲ್ಲ, ಯಾಕೋ ಚಿಕ್ಕದಾಗಿದೆ ಅಂತ ಅವ್ರು ಕಣ್ಣ ಇಟ್ಬಿಟ್ಟಿರ್ತಾರೆ. ಅವ್ರು ಆ್ಯಕ್ಚುಲಿ ನಾರ್ಮಲ್ ಪ್ರೆಗ್ನೆಂಟ್ನವ್ರಿಗೇನೆ ಹಿಂಸೆ ಕೊಡ್ತಾರೆ, ಹೊಟ್ಟೆ ಕಾಣ್ತಾ ಇಲ್ಲ, ಹೊಟ್ಟೆ 5ನೇ ತಿಂಗಳಿಗೆ ಬಂದ್ಬಿಟ್ಟು ನಮಗೆ ಹೊಟ್ಟೆ ಕಾಣ್ತಾ ಇಲ್ಲ, ಮಗು ಚೆನ್ನಾಗಿದೆ ಇಲ್ವಾ ನೋಡಿ ಅಂತಾರೆ. 5ನೇ ತಿಂಗಳಿಗೆ ಹೊಟ್ಟೆ ಇಲ್ಲಿ ಕಾಣೋದಿಲ್ಲ, ಚೆನ್ನಾಗಿ ಬರಬೇಕು ಅಂದರೆ 7-8 months ಆಗಬೇಕು. ಸೊ ದ ಪೀಪಲ್ ಅರೌಂಡ್ ದ ವುಮನ್ ಹರ್ಸೆಲ್ಫ್ ಕ್ಯಾನ್ ಅಬ್ಸರ್ವ್ ಸಮೋ ನಂದು ಯಾಕೋ ಅಷ್ಟೊಂದು ದೊಡ್ಡದಾಗ್ತಾ ಇಲ್ಲ ಅಂತ ಅವರು ಅಬ್ಸರ್ವ್ ಮಾಡ್ಬೋದು. ಬಟ್ ಅದರ್ವೈಸ್ ಇಲ್ಲಿ ಮಂತ್ಲಿ ಚೆಕಪ್ನಲ್ಲಿ ಬರುವಾಗ ಪಿಕಪ್ ಆಗುತ್ತೆ. ಓಕೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಅಥವಾ ಜಾಸ್ತಿ ಆದರೆ ಪ್ರೀಟಮ್ ಲೇಬರ್ ಆಗಬಹುದಾ ಅನ್ನೋ ಪ್ರಶ್ನೆಗೆ ಮೇ ಬಿ ನಮ್ಮ ಮುಂದಿನ ಎಪಿಸೋಡ್ ಅಲ್ಲಿ ನಾವು ವಿಲ್ ಡಿಸ್ಕಸ್, ಬಿಕಾಸ್ ವಿ ಹ್ಯಾವ್ ಟು ಟಾಕ್ ಸ್ಪೆಸಿಫಿಕಲಿ ಅಬೌಟ್ ಪ್ರೀಟಮ್ ಲೇಬರ್ ನಮ್ಮ ಮುಂದಿನ ಎಪಿಸೋಡ್ ಅಲ್ಲಿ. ಖಂಡಿತ. ಯಾ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Hello, doctor. Hello. Hello, Doctor with Dr. Chandrika Anand.